Hello everyone, welcome back to my YouTube channel. I hope you guys are doing good. ಒಂದಿಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿದೆ ಟಿರಾ ಬ್ಯೂಟಿಯಲ್ಲಿ. ಆಫರ್ ಇತ್ತು, ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ. ನಿಮಗೂ ಕೂಡ ತೋರ್ಸೋಣ ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಪಿಕ್ಸಿದು ಗ್ಲೋ ಟಾನಿಕ್ ಅಂತ. ದಿಸ್ ಒನ್ ಇದು ಆ್ಯಕ್ಚುಲಿ ನಾನು ಒಂದು 2 ಡೇಸ್ ಆಗಿತ್ತು ತೊಗೊಂಡು ಎಲ್ಲ ಪ್ರಾಡಕ್ಟ್ಸ್ನು ಕೂಡ. ಬಟ್ ಇವತ್ತು ವೀಡಿಯೋ ಮಾಡೋದ್ರಿಂದ ಎಲ್ಲನೂ ಇವಾಗೇ ತೋರ್ಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ನನಗೆ ನಾನು ತುಂಬ ಕಡೆ ನೋಡಿದ್ದೆ ಆ್ಯಂಡ್ ಹಾಗೆ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ. ಇದು ಬಂದ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು 2850. ಎಲ್ಲ ಚೆಕ್ ಮಾಡ್ತೀರಿ ಟಿರಾ ಬ್ಯೂಟಿಯಲ್ಲಿ ಒಂದೊಂದ್ಸತಿ ಆಫರ್ ಇರುತ್ತೆ, ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದನ್ನು ನಾನು ಇನ್ನೂ ಯೂಸ್ ಮಾಡಿಲ್ಲ, ಸೊ ನಿಮಗೆ ಯೂಸ್ ಮಾಡಾದ್ಮೇಲೆ ಬೇಕಾದರೆ ರಿವ್ಯೂ ಹೇಳ್ತೀನಿ. ಈಗ ಸದ್ಯಕ್ಕೆ ನನಗೆ ಹೆಂಗಿದೆ ಅಂತ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಪಿಕ್ಸಿ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಪಿಕ್ಸಿ ಬ್ಲಷ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಕಾನ್ಫಿಡೆನ್ಸ್ ಪಿಕ್ಸಿ ಇದೇನು ಸೈಡ್ ಎಫೆಕ್ಟ್ಸ್ ಮಾಡಲ್ಲ ಅಂತ. ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಪಿಕ್ಸಿ ಗ್ಲೋ ಮಿಸ್ಟ್ ಅಂತ ಅಂದ್ಬಿಟ್ಟು. ಸೊ ಈ ಥರ ಇದೆ ಪ್ರಾಡಕ್ಟು. ಈ ಪ್ರಾಡಕ್ಟ್ನ ನೀವು ಆ್ಯಸ್ ಅ ಸ್ಕಿನ್ ಕೇರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಮೇಕಪ್ ಫಿಕ್ಸರ್ ಆಗಿ ಕೂಡ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ನ. ಸೊ ಅದಕ್ಕೆ ಈ ಪ್ರಾಡಕ್ಟ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು ಇಲ್ಲಿ ಆ್ಯಕ್ಚುಲಿ ಇಲ್ಲ, ಬಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು 1600. ಸೊ ವಿ ಹ್ಯಾವ್ ಪ್ಲಮ್ ಸಿರಮ್. ಇದು ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಸಿರಮ್, 5th or 6th ಬಾಟಲ್ ಐ ಗೆಸ್. ಸೊ ಇದು ಕೂಡ ನನಗೆ ತುಂಬಾ ಇಷ್ಟ ಆಗಿರೋ ಪ್ರಾಡಕ್ಟ್. ಈ ಸಿರಮ್ ಬಿಟ್ಟರೆ ನಾನು ಯಾವ ಸಿರಮ್ ಕೂಡ ಅಪ್ಲೈ ಮಾಡಲ್ಲ. ಇದು ನನ್ನ ಸ್ಕಿನ್ಗೆ ತುಂಬಾ ಸೂಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಯಾವಾಗೂ ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲ್ಯಾಕ್ಮಿದು ಪ್ರೈಮರ್ ಆರ್ಡರ್ ಮಾಡಿದ್ದೀನಿ. ಇದನ್ನು ಕೂಡ ನಾನು ಇನ್ನೂ ಯೂಸ್ ಮಾಡಿಲ್ಲ. ಸೊ ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಸೊ ಇದು ಈ ಥರ ನೋಡಿ, ಹಂಗೆ ಒಂದು ಸ್ವಲ್ಪ ತೋರಿಸ್ತೀನಿ. ಈ ಥರ ಇದೆ ಕನ್ಸಿಸ್ಟೆನ್ಸಿ. ಕ್ಯಾಮ್ರಲ್ಲಿ ನೋಟಿಸ್ ಮಾಡೋಕೆ ಆಗ್ತಿದ್ವೋ ನಂಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಒಂಥರ ಎರಡಕ್ಕೂ ಡಿಫ್ರೆನ್ಸ್ ಅಂತ ಅನಿಸ್ತಿದೆ. ಆ್ಯಂಡ್ ಹಾಗೆ ಒಂಥರ ಶೈನಿಂಗ್ ಥರ ಅನಿಸುತ್ತೆ. ಇದು ಬಂದ್ಬಿಟ್ಟು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ ತಕ್ಷಣ ಏನೋ ಅಪ್ಲೈ ಮಾಡಿರ್ತಾರೆ, ಇಟ್ಸ್ ವೆರಿ ಲೈಟ್. ಹಬ್ಬ ಇರೋದು ಭಾನುವಾರ ಅಲ್ವಾ, ಯುಗಾದಿ ಹಬ್ಬ. ನಾನು ಇವತ್ತು ಶುಕ್ರವಾರ, ಇವತ್ತೇ ಮೆಹಂದಿ ಹಾಕ್ಕೊಂಡೆ. ಯಾಕಂದರೆ ನಾಳೆ ತುಂಬ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ, ಸೊ ಮೆಹಂದಿ ಹಾಕೊಳ್ಳೋಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಹಾಕ್ಕೊಂಡೆ. ಸೊ ಇದನ್ನು ನಾನೇ ಹಾಕ್ಕೊಂಡೆ, ಒಂದು ನಿಮಿಷ ತೋರಿಸ್ತೀನಿ. ನೋಡಿ, ಆಲ್ರೆಡಿ ಡ್ರೈ ಆಗಿದೆ. ಹೇ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ. ಈಗ ಟೈಮ್ ಬಂದ್ಬಿಟ್ಟು 3:37 ಆಗಿದೆ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು. ಫುಲ್ ಇವತ್ತು ಬೆಳಗ್ಗೆಯಿಂದ ಫುಲ್ ಮನೆ ಕ್ಲೀನಿಂಗ್ ಇತ್ತು, ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಹಂಗೆ ಇವಾಗ ರೆಡಿ ಆಗಿದ್ದೀನಿ. ಸೊ ವೀಕೆಂಡ್ ಅಲ್ವಾ, ಆಚೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಕ್ವಿಕ್ ಔಟ್ಫಿಟ್ ಚೆಕ್. ಜಸ್ಟ್ ಬೇಸಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇದೊಂದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ, ಚೈನ್ ಏನು ಹಾಕಕ್ಕೆ ಹೋಗಿಲ್ಲ. ಆ್ಯಂಡ್ ಬ್ಯಾಕ್ ಹೋಮ್. ಅಜಿಯೋಯಿಂದ ಒಂದು ಸ್ವಲ್ಪ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ, ಅದು ಇವಾಗ ಬಂದಿದೆ. ಸೊ ಐ ಥಾಟ್ ಲೆಟ್ ಮಿ ಗಿವ್ ಅ ವೆರಿ ಕ್ವಿಕ್ ಹಾಲ್ ಅಂತ. 1 ಸೆಕೆಂಡ್. ನಾನು ಬ್ಲ್ಯಾಕ್ ಜೀನ್ಸ್ ತೊಗೋಬೇಕು ಅಂತ ಅಂದ್ಕೊತಿದ್ದೆ, ಸೊ ಅದಕ್ಕೆ ಒಂದು ಬ್ಲ್ಯಾಕ್ ಜೀನ್ಸ್ ಆರ್ಡರ್ ಮಾಡಿದ್ದೀನಿ. ವೈಡ್ ಲೆಗ್, ನಾನು ಯೂಶ್ವಲಾಗಿ ವೈಡ್ ಲೆಗ್ಗೆ ಪ್ರಿಫರ್ ಮಾಡೋದು. ನನಗೆ ವೈಡ್ ಲೆಗ್ಗೆ ಇಷ್ಟ, ಪೆನ್ಸಿಲ್ ಫಿಟ್ ಇಷ್ಟನೇ ಆಗಲ್ಲ ನನಗೆ. ಅದಕ್ಕೆ ಇದೊಂದು ಆರ್ಡರ್ ಮಾಡಿದೆ.
ಆ್ಯಂಡ್ ಅದಾದಮೇಲೆ ಹಾಂ ಅದಾದಮೇಲೆ ಈ ಕೋಟ್ ಆರ್ಡರ್ ಮಾಡಿದ್ದೀನಿ ಇದೆ. ಆ್ಯಂಡ್ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಇದು. ಒನ್ ಮೋರ್ ಟಾಪ್. ಸೊ ಪ್ರಿಂಟೆಡ್ ಟಾಪ್ ಇದು. ಇದಕ್ಕೆ ಬೇಕಾದ್ರೆ ಬ್ಲ್ಯಾಕ್ ಜೀನ್ಸ್ ಸ್ಟೈಲ್ ಮಾಡ್ಬೋದು ಅಂತ ಇದೊಂದು ಟಾಪ್ ತರಿಸ್ದೆ. ಈ ಥರ ಪ್ರಿಂಟೆಡ್ ಟಾಪ್ ಇರಲಿಲ್ಲ ಅಂತ ಇದೊಂದು ಟಾಪ್ ತರಿಸಿದ್ದೀನಿ. ಅಷ್ಟೇ ಇರ್ತಿತ್ತು ಅಜಿಯೋ ಆ್ಯಪಲ್ಲಿ, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ ನಾನು. ಬಟ್ ಬೇಗನೆ ಡೆಲಿವರ್ ಆಯ್ತು. ನಾನು ಒಂದು 2 days ಬ್ಯಾಕಲ್ಲಿ ಬುಕ್ ಮಾಡಿದ್ದೆ. ಡೆಲಿವರಿ ಡೇಟ್ ಎಸ್ಟಿಮೇಷನ್ಗಿಂತ ಬೇಗನೆ ಡೆಲಿವರ್ ಆಯಿತು. ಸೊ ಅದೊಂದು ಬೆಸ್ಟ್ ಪಾರ್ಟ್. ದಿಸ್ ಇಸ್ ನೆಕ್ಸ್ಟ್ ಡೇ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಸೊ ಅದಕ್ಕೇ ತಲೆಗೆ ನಮ್ಮ ಅಮ್ಮ ಫುಲ್ ಎಣ್ಣೆ ಹಚ್ತಾರೆ. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಫುಲ್ಲು ಎಣ್ಣೆ ಹಚ್ತಾರೆ. ಸ್ನಾನ ಎಲ್ಲ ಮುಗೀತು, ಪೂಜೆ ಕೂಡ ಹಾಗೆ ಆಯಿತು. ಸೊ ಬೇವು ಬೆಲ್ಲ ತಿನ್ನೋಣ ಅಂತ ತಿಂತಾಯಿನಿ ಪೂಜೆ ಆದಮೇಲೆ. ಈಗ ಊಟ ಮಾಡಬೇಕು. ಈಗ ಟೈಮ್ ಬಂದ್ಬಿಟ್ಟು ಅರೌಂಡ್ 3 o'clock ಆಗಿದೆ. ಸೊ ಹಬ್ಬದ ಅಡುಗೆ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಜಸ್ಟ್ ಎದ್ದೆ ನಾನು. ಕಣ್ಣು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಾನು ಒಳ್ಳೆ ನಿದ್ದೆ ಮಾಡಿದ್ದೀನಿ. ಸ್ಟ್ರೈಟ್ 2 hours ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಹೋಗಿ ರೆಡಿ ಆಗಬೇಕು, ಯಾಕಂದರೆ ಟೆಂಪಲ್ಗೆ ಹೋಗೋದಿದೆ. ಹೋಗಿ ರೆಡಿಯಾಗಿ ಬಂದಮೇಲೆ ಸಿಗ್ತೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಸೊ ಲಿಪ್ಸ್ಟಿಕ್ ಹಾಕ್ಕೊತಾಯಿನಿ ಈಗ. ಬ್ರೌನ್ ಶೇಡ್ ನಾನು ಯೂಶ್ವಲಾಗಿ ಅಪ್ಲೈ ಮಾಡೋದು ಬ್ರೌನ್ ಶೇಡೆ. ನಂಗೆ ಬ್ರೌನ್ ಶೇಡೇ ಇಷ್ಟ ಆ್ಯಕ್ಚುಲಿ ಪಿಂಕ್ಗಿನ. ಸೊ ಯಾ ಮರ್ಜ್ ಮಾಡ್ಕೊತೀನಿ. ಸೊ ಡಾರ್ಕ್ ಬ್ರೌನ್ ಶೇಡ್ ಇದು ಡಾರ್ಕ್ ಬ್ರೌನ್ ಶೇಡ್ ನಾನು ಲಿಪ್ ಲೈನರ್ ಅಪ್ಲೈ ಮಾಡಿದ್ದು. ಆ್ಯಂಡ್ ಲಿಪ್ಸ್ಟಿಕ್ ಬಂದುಬಿಟ್ಟು ಲೈಟ್ ಬ್ರೌನ್ ಅಪ್ಲೈ ಚೆನ್ನಾಗಿ ಕಾಣುತ್ತೆ. ಲಿಪ್ಸ್ಟಿಕ್ ಆಯಿತು. ಇವಾಗ ಸ್ಟಿಕ್ಕರ್ ಇಟ್ಕೊತಾಯಿನಿ. ಸ್ಟಿಕ್ಕರ್ ಇಟ್ಕೊಂಡು ಒಂಚೂರು ಇಯರಿಂಗ್ಸ್ ಹಾಕ್ಕೊಂಡ್ರೆ ಮುಗೀತು. ಸೊ ಯಾ ಇಯರಿಂಗ್ ಹಾಕ್ಕೊತಾಯಿನಿ. ಪಿಂಕ್ ಕಲರ್ ಹಾಕ್ಕೊತಾಯಿನಿ, ಯಾಕಂದರೆ ನನ್ನ ವೇಲ್ ಪಿಂಕ್ ಇದೆ. ಸೊ ಅದಕ್ಕೇ ಪಿಂಕ್ ಜುಮ್ಕ ಹಾಕ್ಕೊತಾಯಿನಿ. ಸೊ ಇವಾಗ ಒಂದು ಚೈನ್ ಹಾಕ್ಕೊಂಡ್ರೆ ಮುಗೀತು. ಆ್ಯಂಡ್ ವಾಚ್ ಹಾಕ್ಕೊತಾಯಿನಿ. ಈ ಕೈಗೆ ಬ್ರೇಸ್ಲೆಟ್ ಇದೆ. ಸೊ ಈ ಕೈಗೆ ವಾಚ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೇನು ಇವಾಗ ಹೊರಡೋದು. ಚೈನ್ ಒಂದು ಹಾಕ್ಕೋಬೇಕು. ಕರೆಕ್ಟ್ ಚೈನ್ ಒಂದು ಹಾಕ್ಕೊಂಡ್ಬಿಟ್ರೆ ಮುಗೀತು. ಸೊ ಚೈನ್ ಹಾಕ್ಕೊಂಡು ಇನ್ನೇನು ಹೊರಡೋದು. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಚಾನಲ್ಗೆ ಹಾಯ್ ಅಂತ ಹೇಳು. ಇವತ್ತು ಟೆಂಪಲ್ ಆ್ಯಕ್ಚುಲಿ ತುಂಬಾ ರಶ್ ಇತ್ತು. ಸೊ ಅದಕ್ಕೆ ಹೋಗಿ ಬರೋ ಅಷ್ಟರಲ್ಲೇ ಲೇಟ್ ಆಗೋಯಿತು. ಮನೆಗೆಲ್ಲ ಬಂದು ಊಟ ಮುಗಿಸಿ ಇನ್ನೇನು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಯೂಟ್ಯೂಬ್ ವೀಡಿಯೋ ಎಡಿಟಿಂಗ್ ಮಾಡಬೇಕಿತ್ತು. ಸೊ ಅದನ್ನು ವೀಡಿಯೋ ಎಡಿಟ್ ಮಾಡಿ ನಾನು ಮಲ್ಕೊಳ್ಳೋದಷ್ಟೇ.